ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಆಫೀಸ್ನಲ್ಲಿ ಇಂದು 904ನೆಯ ಅಂಬಿಗ ಚೌಡಯ್ಯನವರ ಜಯಂತ್ಯೋತ್ಸವ ಮಾಡಲಾಯಿತು. ಅಂಬಿಗ ಚೌಡಯ್ಯನವರ ಜಯಂತ್ಯೋತ್ಸವದಲ್ಲಿ ಅಂಬಿಗ ಸಮುದಾಯದ ಮುಖ್ಯಸ್ಥರು ಹಾಗೂ ಜನರೆಲ್ಲ ಸೇರಿ ನೆಲಮಂಗಲ ತಾಲೂಕು ಕಚೇರಿಯಲ್ಲಿ ಜಯಂತಿ ಉತ್ಸವ ಆಯೋಜಿಸಲಾಯಿತು. ಈ ಹಿಂದೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾಗಿದ್ದಾಗ ಜನವರಿ 21ರಂದು ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಮುಂಚೂಣಿಯಲ್ಲಿ ತಂದರು. ಯಥಾ ರೀತಿ ಜನವರಿ 21ರಂದು ಪ್ರತಿ ವರ್ಷವೂ ಹಮ್ಮಿಕೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಚೌಡಯ್ಯನವರ ಜಯಂತ್ಯೋತ್ಸವ ಅದ್ಧೂರಿಯಾಗಿ ಆಚರಿಸಲಾಗುವುದು ಎಂದು ಅಂಬಿಗ ಸಮುದಾಯದ ಮುಖ್ಯಸ್ಥರು ತಿಳಿಸಿದರು. ಇದು ಅಂಬಿಗ ಚೌಡಯ್ಯರ ಜಯಂತಿ 904ನೇದು ವರ್ಷದ್ದು. ಆಮೇಲೆ ಇದು ಬಸವಣ್ಣವರ ಸಮಾನ ಕಾಲಿಕರು. 12ನೇ ಶತಮಾನದಲ್ಲಿ ಬಸವಣ್ಣವರು ಏನು ಕೂಡಲ ಸಂಗಮ ಇತ್ತು, ಅಲ್ಲಿ ಒಬ್ಬರು ಇವರು ಬಸವಣ್ಣವರು ಅಣಿಯಾಗಿ ಒಬ್ಬರು ಇದಾಗಿದ್ದು. ಭಾರಿ ಕ್ರಾಂತಿಕಾರಿ ವಚನಗಾರರು ಇವರು ಅಂಬಿಗ ಚೌಡಯ್ಯರು ಅಂತ. ಇವರು ಗಂಗಾಮತಸ್ಥ ಸಮಾಜಕ್ಕೆ ಸೇರಿದವರು. ಆ ಥರ ಇದು ಜನವರಿ 21ನೇ ತಾರೀಕು ಸರ್ಕಾರದಿಂದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ರು. ಜಗದೀಶ್ ಶೆಟ್ಟರ್ ಇದ್ದಾಗ ಇದು ಅಂಬಿಗ ಚೌಡಯ್ಯರು ಜಯಂತಿ ಇದು ಮಾಡಿದ್ರು. ಅಲ್ಲಿಂದ ಇದುವರೆಗೂ ನಡ್ಕೊಂಬರ್ತಾ ಇದೆ. ಅದೇ ಥರ ತಾಲೂಕು ಆಫೀಸಲ್ಲಿ ಇವತ್ತು ಇದೇನು ಎಲೆಕ್ಷನ್ ಇರೋದ್ರಿಂದ ಕೂಡ ಇದರಿಂದ MLA ಯಾರು ಬರೋಕ್ಕಾಗಿಲ್ಲ. ಒಂದಿನ ಬೇರೆ ದಿನ ಫಂಕ್ಷನ್ ಮಾಡಿ ಅಂತ ಹೇಳಿದ್ದಾರೆ, ಮಾಡ್ತೀವಿ. ಇವತ್ತು ತಾಲೂಕು ಆಫೀಸ್ ಸಿಬ್ಬಂದಿ ವರ್ಗದವರು ನಾವೆಲ್ಲ ಸೇರ್ಕೊಂಡು ಇಲ್ಲಿ ತಾಲೂಕು ಆಫೀಸಲ್ಲಿ ಅಂಬಿಗ ಚೌಡಯ್ಯರ ಜಯಂತಿ ಮಾಡಿದ್ವಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಇದನ್ನೇ ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು. ನಮ್ಮ ಸಮಾಜದವ್ರು ಹೆಚ್ಚು ಜನಸಂಖ್ಯೆಯಲ್ಲಿ ಬರಬೇಕು. ಈ ಎಲ್ಲ ಎಲ್ಲ 4-5 ಸಾವಿರ ಜನ ಅವರೇ ಬರೋಲ್ಲ, ಅದನ್ನೆಲ್ಲ ಬಿಟ್ಟು ಬರಬೇಕು. ನೋಡಿ, ನಾವೆಲ್ಲ ಹೇಳಿದ್ದೀವಿ. ಪಾಪ ನಾವು ಹೇಳಿದವರೆಲ್ಲ ಬಂದವ್ರೆ. ಇನ್ನು ಕೆಲವರು ಎಲ್ಲ ನನಗೆ ಆ ಕೆಲಸ ಈ ಕೆಲಸ ಅಂತ ಹೋಗ್ತಾರೆ. ಏನು ಇವತ್ತು ಒಂದಿನಾದರೂ ಚೌಡಯ್ಯವ್ರಿಗೆ ಮುಡುಪಾಗಿಕ್ಕೆ ನಮಗೆ ಸ್ವಾಮಿಗಳು ಇವಾಗ ಸಿದ್ಧಗಂಗೆ ಮಠದಲ್ಲಿ ನೋಡಿ, ಇವತ್ತು 10 ಮನೆ ಇರೋರು ಅಲ್ಲಿ ಅನ್ನ ಮಾಡ್ತಾರೆ. ಇಲ್ಲಿ ಬಂದು ಏನೋ ನನ್ಗೆ ಆ ಕೆಲಸ ಈ ಕೆಲಸ ಅಂತ ಹೊರಟೋತಾರೆ ಅಷ್ಟೇನೆ. ಅವ್ರಿಗೂ ಐತಿ, ಇಲ್ಲ ಅಂತ ಇಲ್ಲ. ಅದೇ ಇವತ್ತು ಭಾನುವಾರ ಅಣ್ಣ ನಮ್ಗೇನೋ ಕೆಲಸ ಇದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇದನ್ನ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗೂಡಿಸಿ ದೊಡ್ಡದಾಗಿ ಮಾಡ್ತೀವಿ. ಅಂಬೇಡ್ಕರ್ ಭವನದಲ್ಲಿ ಮಾಡ್ತೀವಿ. ಮುಂದಿನ ತಿಂಗಳು ಮಾಡಿ ಅಂತ MLA ಅವರು ಇದು ಮಾಡಿದ್ದಾರೆ. ಇದೆಲ್ಲ ಮುಗ್ದಾದ್ಮೇಲೆ ಅವರು ಟೈಮ್ ತಗೊಂಡು ತಹಸೀಲ್ದಾರ್ ಹತ್ರ ಮಾತಾಡಿ ನಾವು ದೊಡ್ಡದು ಮೆರವಣಿಗೆ ಎಲ್ಲ ಮಾಡಿ ಕನಕ ಜಯಂತಿ ಮಾಡಿದ್ರಲ್ಲ ಆ ಥರ ಮಾಡ್ತೀವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ರಾಜಣ್ಣ ಅಂತ, ತ್ಯಾಮಗೊಂಡು, ರಾಜ್ಯ ಗಂಗಾಮತಸ್ಥ ಸಂಘಟನಾ ಕಾರ್ಯದರ್ಶಿ. ಸರ್ ಹೇಳಿ ಸರ್, ಇವತ್ತು ತಾಲೂಕಿನಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಅಂಬಿಗರ ಚೌಡಯ್ಯ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀರಾ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಇವತ್ತೇನು ಗೊತ್ತಾ, ಭಾನುವಾರ ಬಿದ್ದಿರೋದ್ರಿಂದ ಬಟ್ಟು ಸಿಬ್ಬಂದಿಗಳು ಯಾರೂ ಬಂದಿಲ್ಲ. ಬಟ್ಟು ನಮ್ಮ ಜನಾಂಗ ಬಂದಿಲ್ಲಿ ಮಾಡ್ತಾಯಿದ್ದೀವಿ. ಇನ್ನೂ ಜಾಸ್ತಿ ಅಭಿವೃದ್ಧಿ ಮಾಡಬೇಕು ಅಂತ ನನ್ನ ಮನಸ್ಸಿದೆ. ಬಟ್ ಏನು ಗೊತ್ತಾ ಸರ್, ನಾವು ಹೋಸತಿ ನಮ್ಮ ತಾಲೂಕು ಶ್ರೀನಿವಾಸ ಮೂರ್ತಿ ಇದ್ದರು, ನಾವೊಂದು ಜಾಗ ಕೇಳಿದ್ವಿ. ಜಾಗ ಎಲ್ಲ ಕೊಟ್ಟಿದ್ದಾರೆ, ಗುರುತಿಸ್ಕೊಟ್ಟಿದ್ದೀವಿ. ಬಟ್ಟು ನಮ್ಗೆ ಯಾರು ಹೆಲ್ಪ್ ಮಾಡ್ತಾಯಿಲ್ಲ ಸರ್. ಗೊತ್ತಾಯ್ತಾ? ನಮ್ಗೆ ಈ ಜಾಗ ಬೇಕು ಅಂತ ನಾನು ಈ ಸತಿ ಮನವಿ ಮಾಡ್ಕೊಡ್ತಾ ಇದ್ದೀರಿ. ನಮ್ಮ ಜಾಗ ಗುರುತಿಸ್ಕೊಡ್ತೀವಿ ನಾವು. ಬಟ್ ಅದು ನಮಗೆ ಸಮುದಾಯ ಭಾವಕ್ಕೆ ಕಟ್ಟಕ್ಕೆ ನಮ್ಮ ಜಾಗ ಬೇಕೇ ಬೇಕು ಸರ್. ಓಕೆ ಸರ್, ತಮ್ಮ ಹೆಸರು? ಶಾಂತರಾಜು, ತಾಲೂಕು ಅಧ್ಯಕ್ಷ, ಗಂಗಾಮತ ಸಂಘದ ಅಧ್ಯಕ್ಷರು.